ಕುಮಾರ, ಆ ಪಾಂಡವರ ಕುದುರೆಯನ್ನು ಕಟ್ಟಿರುವೆಯಲ್ಲ, ಸಾಧ್ಯವಾಗಿ ಕಟ್ಟಿರುವ ಆತನು ದಾರೆಂದು ತಿಳಿದಿರುವೆ ಅರ್ಜುನನನ್ನು. ಕುಮಾರ, ನಮ್ಮ ಜನ್ಮವೆತ್ತಿದ ಬಳಿಕ ಮುಕ್ಕಂದನನ್ನು ನೋಡದೆ ಹಿಂತಿರುಗಿ ಬಂದ್ರೆ ನಮ್ಮ ಜೀವನ ಸಾರ್ಥಕ ಆಗುವುದಿಲ್ಲ. ಕುಮಾರ, ಚಿತ್ರಾಂಗಿ ಗರ್ಭದಲ್ಲಿ ಕುಮಾರ, ಎತ್ತ ತಾಯಿ ಮಾತನ್ನು ಕೇಳಿ ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡ ಕುತ್ರ ಕೋಮಲ ಗಾತ್ರ. ಅರ್ಜುನ ಪ್ರಜ್ವಲ್ ಕೃಷ್ಣ ಬೇಸರ ಮಾತಕ್ಕೆ ಆಟದ ತಾಯಿಗೆ ಒಡ್ಡಗನ ಮೇಲೆ ಕಡ ಕೋಪಗೊಂಡರೆ ನಾನು ಮಾಡುವುದಾದರೆ ಏನು? ಆದ ನನ್ನ ಮಾತನ್ನು ಆಲಸು. ನಿಮ್ಮ ಮನಸ್ಸು ಸಂತೋಷ ಪಡುವುದೇ ನಮ್ಮ ಕರ್ತವ್ಯ. ಅರ್ಜುನ ಪಾದಕ್ಕೆ ನಮಸ್ಕರಿಸಿ ಶಾಂತದಿಂದ ಮಂದಿರಕ್ಕೆ ಬಾಯಂದೇನೆ ಕರೆದನು. ಜನನೇ, ಒಂದು ವೇಳೆ ಅರ್ಜುನ ಮೊದಲು ಗಂಡೇ ಬಲನಂದು ಮಂಡೆ ಹೂಡಿ ಬೇಡಿಕೊಳ್ಳುವುದು ಏನೆಂದರೆ, ಅಯ್ಯೋ ಗಂಡೆಗಲಿಯ ಕಲೆತನವಿಲ್ಲವೆಂದು ಎನ್ನಂ ದಂಡಿಸನೆಂದರೆ ಗಾಂಧಿಯರುಂಡ ಖಂಡಿಸುವುದು ಖಂಡಿತನತೆ. ಜನನೇ, ತನ ಮಾಡದ ನಿಮ್ಮ ಮಾತಿನಂತೆ ಗಂಧ ಅಕ್ಷತ ಬಲ ಪುಷ್ಪದಿಂದ ಕೂಡಿದ ಬಂಗಾರ ತಟ್ಟೆಯಲ್ಲಿ ತೆಗೆದುಕೊಂಡು ಹೋಗಿ ಅರ್ಜುನ ಪ್ರಜ್ವಲ್ ಬರ್ಬೇಕ. ಅರ್ಜುನ ಪ್ರಜ್ವಲ್ ಅಹೋ ಕುಮಾರ, ಅಮ್ಮಯ್ಯೋ, ಇಷ್ಟೊಂದು ಹಠ ಮಾಡೋದು ನಿನಗೆ ತರವಾದ ಲಕ್ಷಣವಲ್ಲ. ಮಧ್ಯಮ ಪಾಂಡವನೆನಿಸಿಕೊಂಡ ಆ ಗಾಂಡೀವಿಯನ್ನು ಜಯಿಸುವುದು ಅಷ್ಟೊಂದು ಸುಲಭವಲ್ಲ. ಅಮ್ಮಯ್ಯೋ ಕುಮಾರ, ಕ್ಷತ್ರಿಯ ಧರ್ಮಕ್ಕೆ ಅಡ್ಡ ಏನಮ್ಮಯ್ಯೋ? ಬಿಡುವುದಿಲ್ಲವೇ? ಅದು ಯಾತಕ್ಕೆ ಸಾಧ್ಯವಾಗಿ ಬಿಡುವುದಿಲ್ಲಮ್ಮಯ್ಯೋ? ಹಾಗಾದ್ರೆ ಹೇಳುವೆನು ಕೇಳು. ಅದು ಏನು ಸಮಸ್ತಾರವಾಗಿ ಹೇಳು ಅಮ್ಮಯ್ಯೋ. ಅದೇ ವಿರಹ. ಕಟ್ಟಿದ ಕುದುರೆಯನ್ನು ನೀನು ಬಿಡದೆ ಹೋದರೆ ನಿನಗೆ ಖಂಡಿತವಾಗಿ ಉಳಿಗಾಲವಿಲ್ಲ. ಹೆತ್ತ ಮಾತೆಯರಾದ ಉಲಿಪಿ ಚಿತ್ರಾಂಗಿಯ ಮಾತನ್ನು ಕೇಳಿ ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡು, ಪಾರ್ಥನೊಡನೆ ವೈರತ್ವವನ್ನು ಬಿಟ್ಟು ಬಿಡು. ಪಾರ್ಥನನು ಯಾರೆಂದು ತಿಳಿದುಕೊಂಡಿರುವೆ, ಸ್ವಲ್ಪ ವಿಚಾರ ಮಾಡಿ ನೋಡು ಮಗನೇ, ಅತಿ ಬಲಾನ್ವಿತನೇ. 9 ತಿಂಗಳು ಒತ್ತು ಸಾಕಿ ಸಲಿವುದ ಈ ಕಂದನ ಮೇಲೆ ಅಹೋ ಕುಮಾರ, ಮಧ್ಯಮ ಪಾಂಡವನ ಆ ಪಾರ್ಥನು ನಿನಗೇನಾಗಬೇಕೆಂದು ಗೊತ್ತೇ? ಆ ಪಾರ್ಥನು ನಿನಗೇನಾಗಬೇಕೆಂದು ಗೊತ್ತೇ? ಅಮ್ಮಯ್ಯೋ, 3 ಲೋಕದ ಗಾಂಡೀವಿ ಮಗನೊಂದು ಗುರ್ತಾಗಲ್ಲಮ್ಮಯ್ಯ. ಈಗಲಾದ್ರ ವಿಚಾರ ತಿಳಿಯಿತಲ್ಲವೇ? ಹೌದೇನು ಮತ್ತೆ? ಮಧ್ಯಮ ಪಾಂಡವನಾದ ಪಾರ್ಥನಿಂದ ನಿಮ್ಮ ಜನಕನು ಎಂದು ನಿನಗೆ ಅರ್ಥವಾಯಿತಲ್ಲವೇ? ಆ 3 ಲೋಕದ ಗಾಂಡೀವಿ ಮಗನೊಂದು ಕಾಲು ಕೊಟ್ಟು ಪುತ್ರ, ಹೆತ್ತ ತಂದೆಯೇ ಕೂಡ ನೀನು ಪಂಥವನ್ನು ತೊಟ್ಟರೆ ನಿನಗೆ ಉಳಿಗಾಲವಿಲ್ಲ ಪುತ್ರ, ಸದಮಲ ಗಾತ್ರ.
ದಿತ್ತ ತಕ್ಕ ದಿತ್ತ ತತ್ತ ಜಿಗಿತ ದಿತ್ತ 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 Arjun mekan ಸ್ವರ್ಗಮಂ ದುರ್ಗದಂತ ಬರ್ಕರಿರುವ ಕಾಲವಾಗಿ ಕಾಣುವ ಈ ಪಟ್ಟಣವು ನಮ್ಮ ಯಜ್ಞದ ತುರಗವು ಈ ಪುರದ ಅರಸನೇನಾದರೂ ಬಂಧಿಸಿದವರು ಹೇಗೆ ಋಷಿಕೇತ ಎಂಬುದೀರ ವಿಸ್ತರಿಸಿದ ವಿಸ್ತಾರ ಬಬ್ರುವಂದ ಮೈಕ್ ತಾಮರಪ್ಪ ಬಬ್ರುವನಿಗೆ ಮೈಕ್ ಅಂತ ಹಾಕ್ರಿ ಓಸಿಯ ಹಾಟ ಭರ್ಜರಿ ನಡೆದಿತ್ತ ಹೊಸಗೆರೆ ತಾತನ ನಂಬಿ ಹಾಡಿದ್ದ 09 ಹೊಸಗೆರೆ ತಾತನ ನಂಬಿ ಹಾಡಿದ್ದ 09 ಓಸಿ ಬಂದರೆ ಕೊಡ್ತೀನಿ ತಾತ ನಿನ್ನಗೊಂದು 50 ಓಸಿ ಬಂದರೆ ಕೊಡ್ತೀನಿ ತಾತ ನಿನ್ನಗೊಂದು 50 ನಿನ್ನಿನ್ನ ರಾತ್ರಿ ಮಲಗಿಕೊಂಡಾಗ ಕನಸು ಒಂದು ಬಿತ್ತ ಕನಸಿನೊಳಗ ಓಸಿಯ ಆಟ ಭರ್ಜರಿ ನಡೆದಿತ್ತ ನಾಟಕವ ಹಾಡಿದ್ದೆ ಅದರಾಗ ದೊಡ್ಡದೊಂದು ಪಾತ್ರವ ಮಾಡಿದ್ದೆ ನನ್ನ ಪಾತ್ರ ಬಂದಾಗ ನನ್ನೆತ್ತಿ ಮುಂದಿತ್ತು ನನ್ನ ಪಾತ್ರ ಬಂದಾಗ ನನ್ನೆತ್ತಿ ಮುಂದಿತ್ತು ಆಕೆ ನನ್ನನ್ನು ನೋಡ್ತಾ ನನ್ನನ್ನು ಆಕೆ ನೋಡ್ತಾ ಮಾಸಲ್ ಸ್ವಲ್ಪ ಅಲ್ಲೇ ಮರ್ತಿದ್ದೆ ನಮ್ಮೊಳಗ ನಾನೊಂದು ನಾಟಕವ ಹಾಡಿದ್ದೆ ಅದರಾಗ ದೊಡ್ಡದೊಂದು ಪಾತ್ರವ ಮಾಡಿದ್ದೆ ರಸಿಕೇತ ಬರ್ಬೇಕದ ಮುಂಜಾನೆ ಬೆಳಕರಿತು ಬಸವರ ಪಟ್ಟಿ ಬಂತು ಮುಂಜಾನೆ ಬೆಳಕರಿತು ಬಸವರ ಪಟ್ಟಿ ಬಂತು ಊರ್ ಮುಂದೇನು ಅಲ್ಲ ಎಲ್ಲ ಪಟ್ಟಿಗೆ ಹೋಗಿತ್ತ ಊರ್ ಮುಂದೇನು ಅಲ್ಲ ಎಲ್ಲ ಪಟ್ಟಿಗೆ ಹೋಗಿತ್ತ ನಮ್ಮೊಳಗ ನಾನೊಂದು ನಾಟಕವ ಹಾಡಿದ್ದೆ ಅದರಾಗ ದೊಡ್ಡದೊಂದು ಪಾತ್ರವ ಮಾಡಿದ್ದೆ ಸೈಲೆನ್ಸ್ ಕರ್ನಾಟಕದಿಂದ ನಿರೀಕ್ಷಿಸ ನೋಡ ಮುಂದೆ ಚಿತ್ರಂಗೆ ಅಮ್ಮನವರ ಯಮಕರನ ಪಾಯನಾದ ಸದ್ಧರ್ಮ ಒಬ್ಬರವರ ನಾನು ಓಲೆಬೆ ದೇವಿಯ ಕಡ ಕಮಲ ಸಲಗಿದ ಎಂದಕ್ಕೆ ನೀವು ತೀರ್ಥಾದ ಹೋದ ಕಾಲದಲ್ಲಿ ಉಲಿಪಿ ಚಿತ್ರಂಗರ ಅಮ್ಮನವರು ಇವಾಗವಾಗಿ ಆ ಉಭಯರನ್ನು ನಮ್ ತಾತನ ಗುರುಗಳಿಗೆ ಬಿಟ್ಟು ಹೋದ ನಂತರ ಇವತ್ತು ಬರುವಂತನಾಗಲಿಲ್ಲವಂತೆ ನಿಮ್ಮ ಓದರ ತಲೆ ನೆಲ್ಚಿದ ವೀರಾದಿ ವೀರನೋ ಮಣಿಪುರಾಧೀರನೋ ಅತಿ ಗಂಭೀರನು ಒಬ್ಬರು ಏನು ನಿಮ್ಮ ಮುಂದೆ ಬಂದು ಮಗನಂದು ಒಂದು ಧನಂಜಯ ಇನ್ಯಾಕ ನಿನಗೆ ಸಂಶಯ ಬಾ ನೀನ ಪಾಲಕ ನೀನು ದಾರು ದಾನ ವಸದಿಸದುದರು ದಾನವೀರ ಮಾತ ಹತ್ತಿರವಳ ನಿನ್ನ ಪರದ ಜನನಿ ಜನಕರು ಧನ್ಯರು ಈಗ ನಾನು ಹರಿಯದವನ ಮುಂದೆ ಬಂದು ವಂದನೆಗೈದು ಕುಂದುಕಗಳು ಜನಿಸಬೇಕಾದರೆ ನೀನು ಮಾಡುವ ಕಾರ್ಯಾರ್ಥವೇನು ಚೆನ್ನಾಗಿ ವಸದೀಕರಿಸಬೇಳು ರಾಜಕುಮಾರ. ಆಹೋ ಅರ್ಜುನ ಭೂಪ, ಈ ಮಣಿಪುರ ಬಿಡ್ದಾಡುವ ದೊರೆಯು ಬಬ್ರು ಅಂತೇಳಿ
ರಾಜನೀತಿ ತಂತ್ರಜ್ಞಾನಿಗಳು ಸರ್ವೈತದ ಬುದ್ಧಿಶಾಲಿಯಾದ ಸುಬುದ್ಧಿಯನ್ನು ಪಟ್ಟಭದ್ರ ಮಾಡಿಕೊಂಡು ಪರಿಪಾಲಿಸೋಣ. ಅಹೋ ಅರ್ಜುನ, ಈ ಬೊಬ್ಬರ ಬಗ್ಗೆ ಪೃಥ್ವಿಯೋ ಸಮರ್ಥನೇ ಇಲ್ಲ. ಅವನೇ ನಮ್ಮ ಕುರಿನ ಮನುಷ್ಯನಂತೆ. ಅರ್ಜುನ ಭೂಪ ನೋಡಿದ ಪ್ರತಾಪವ. ಏ ತಂದೆ, ಈ ಬಾಲಕನ ಮಾಡಿದ ತಪ್ಪುಗಳು ಒಪ್ಪದಿಂದ ಮುಂದದು ತಂದೆ. ತಂದೆ ಕೂಡ ಯಜ್ಞದ ಕುದಾನ ಕಟ್ಟಿ ಮಂದ ಮದಿಯರು. ತಂದೆ ಕೂಡ ವೈರತ್ವವು ಸಲ್ಲದಂದು ತಾಯಿನ ಅಜ್ಞಾನ ಸಾರವಯ್ಯ ನಮ್ಮ ಮಂದಿರಕ್ಕೆ ಹೋಗೋಣ ಬಾರಾಯ್ ತಂದೆ. ನೆನಪದಕ್ಕೆ ಶರವಂದ ಕೆಲ ಜಡಮತಿ ಬಡ ಬಾಲಕನೇ, ನೀನ ನುಡಿದ ನುಡಿಗಳು ಕೆಡ ನುಡಿಗಳಾಗಿ ಬಿಡಲೇ ಕಾಣುವಲ್ಲ. ಎನ್ನ ಒಡಲೋಳು ಜನಿಸಿದ ಎನ್ನ ಒಡಲೋಳು ಜನಿಸಿದ ಹುಡುಗನನ್ನು ಬರದು ಎನ್ನ ಪಾದದಡಿಯಲ್ಲಿ ಬಡಬಡಿಸಿಕೊಂಬಿವಿಯಲ್ಲ. ತಂದೆಯ ಕೂಡ ವೈರತ್ವಂ ಸಲ್ಲದಂದು ಜಡಮತಿ ತಂದೆಯ ಕೂಡ ವೈರತ್ವಂ ಸಲ್ಲದಂದು ಅದಲ್ಲ ಕಾಕ, ಎತ್ತಾಗ ಅಲ್ಲ ಮಾತು ಅದಲ್ಲ. ಅರ್ಜುನ, ಇದು ಏನು ಆಚಾರ್ಯ? ಯಾವ್ದು ಈ ಮುಂದ್ರ ದಿನ వెనక తెచ్చేస్తుంటారు. చెప్పనా ఆహో మూడు పూజ అర్జున, ఇది ఏం ఆచార్య? మాట్లాడతాను చెప్పలే. ನಿನ್ನ ಕ್ರೀಡೆ ಮೇಲೆ ಹತ್ತುಕೊಂಡು ಎದ್ದು ಹೋಯ್ತು. ಇದು ಮುಂದೆ ನಮಗೆ ಅಪಜಯಿಸಿತು ಅಂತರ್ದೆ. ಆ ಗಾಂಡಿವಿ ಚೆಂಡ ಭುಜ ದಂಡ ಗಾಂಡಿವಿಂತ ಅಶುಭದ ಮೇಲೆ ಮುಂದೆ ಕಾಲಗಳು ಆ ಸ್ವಲ್ಪ ಜನ ಬಲ್ಲ. ಓ ಜನಕ, ವೀರಾದಿ ವೀರರು ಶುಭ ಅಶುಭಗಳು ಎತ್ತಿಸ್ತಾರಲ್ಲ, ಇನ್ನು ಒತ್ತು ಮಕ್ಕಳು ಅಪ್ಪ ನೋಡಿ ಜನಕ ಜಗತ್ತಿತ್ಕಾತ ಕನಕ. ನೋಡ ನಾನಲ್ಲಿ ಎನ್ನಗೆ ತಲೆ ಮಾಡದ ನೇಮವನ್ನು ಕೊಟ್ಟರೆ ಬಪ್ಪು ವಾಹನವನ್ನು ತಂದು ನಮ್ಮ ರಥದ ಅಡಿಯಲ್ಲಿ ಬಂಧಿಸುವನು ಮಾವ. ನನ್ನ ಸೌದಿವ ಎತ್ತಿ ಮಾತೈತಿ ಹಂಗೆ ಅಲ್ಲಿ ಹೋಗ್ಬಿಡ್ತು ನಿಂದ ಬಾ ನೀನು ಮಾತು ಅಂತ ಮಾತು ಬಿಟ್ಟು ಆಡಕ್ ಹೋಗ್ತಿ ಬಾ. ಅರ್ಜುನ, ಎಲೆ ಫಲಗುಣ, ಎಲೆ ಕಿರೀಟ, ಎಲೆ ಧನಂಜಯ, ಸಾಕು ಮಾಡಿರೋ ಡಾಂಬಿಕದ ಹೊರಗಚ್ಚಲು ಎನ್ನಲ್ಲಿ ಪೂಜಿತವಾಗದ ಅರಿಯನು ತನ್ನ ಸಂಭವನೆಯನ್ನು ಮುಂದೆ ಬಂದಿಸಿಕೊಂಡು ಬಿಡುವನೆಂದರೆ ಎನ್ನ ಕೊಲೆಗೇಡಿ ಎಂದು ವಯಸ್ಸಲ್ಲಿ ಹುಟ್ಟಿದವನೆಂದು ಬೈಯುವಂತೆ ಬರೆಯ. ಎಲೆ ಗಂಡು, ನೀನು ಮಾಡಿದ ಬೆಟ್ಟ ಕಾರ್ಯಗಳನ್ನು ನಮ್ಮ ಚಿತ್ರಾಂಗಿ ದೇವಿ ನೆನೆಸಿಕೊಂಡರೆ ಎನ್ನ ಪಾದದಿಂದ ಬಗ್ಗನೆ ಉರಿಯದ್ದು. ಇದೇ ಗಣಿ ಭೀಷ್ಮನಡಿಗೆ ಚಿಕ್ಕಂಡಿಯನ್ನು ಇಟ್ಟು ರಥಚಕ್ರೆಯಿಂದ ಕಾರಣ ಬಹಳ ಸಂಬರ ಮಾಡಿದ ನೀನು ಅದ ಇನ್ನೊಬ್ಬನು. ಇಲ್ಲೇ ಗಣಿ ಜಗಜ್ಜಡ್ಡ ಅಭಿಮಾನನ ಒಬ್ಬನ ಮಗನಂತ ಹೇಳಿದೆಯಲ್ಲ, ಅವನು 18 ಯುದ್ಧವನ್ನು ಮಾಡಿ ಮಾಡೋನಲ್ಲ. ನಾನಾದರೆ 8ನಲ್ಲಿ ಯುದ್ಧವನ್ನು ಮಾಡಿ ಸಮರ್ಥ ಮಾಡಿ ಕೀರ್ತಿಯನ್ನು ಪಡೆದಿದ್ದಾನಲ್ಲ. ಇಲ್ಲೇ ಮರಣ ಹೇಳಿ ಅರ್ಜುನ, ಜಗಜ್ಜಟ್ಟಿ ದುಸುವಾಸನ ದ್ರೌಪದಿ ಕ್ಷೀರಶೈಲಾಕಾರ ಗಂಡ ಸೊತ್ತು ರಂಡರಂತೆ ಮುಖಮಂಡನಲ್ಲಿ ನೆಲಗ ತೆಕ್ಕಶಾಟ ಕೊಂತವನ ನೀನು ಅದಾಗ ಇನ್ನೊಬ್ಬ ಗಂಡ ಇನ್ನು ಪ್ರಾಣ ಉಳಿಸಲು ಶ್ರೀಕೃಷ್ಣ ಪರಮಾತ್ಮನಿಂದ ಸಾಧ್ಯವಲ್ಲ. ಎಲೆ ನಿಜ ತಂದಿಗೆ ಅನಿಸಿಕೊಂಡ ಸಾರ್ಥಕನೇ ಬೆಷ್ಟಳೆ ನನ್ನ ಕಡೆಗೆ ವಾಸವೇ ಅಲ್ಲವೇ? ಅದೇ ಪ್ರಕಾರವಾಗಲಿ, ಅದೇ ಬಲ್ಲ ಮುಗ ಹೌದವಾ? ಕೈಲಾಗದ ಹೇಳಿ ಕಟ್ಟಿದ ಕುದುರೆ ಬಿಟ್ಟರೆ ಕ್ಷತ್ರಿಯರ ಹೊಟ್ಟೆಯಲ್ಲಿ ಹುಟ್ಟಿದ ನಂಬುವರೇ. ವೀರನಾದವನು ಸೂರನ್ನು ಏರಿ ಬರುವ ಸಮಯದಲ್ಲಿ ತನ್ನ ಬಾಹುಬಲ ದರ್ಪವನ್ನು ತೋರಿ ಜಯಿಸಬೇಕಲ್ಲವೇ? ಮಾಣಿಕ್ಯ ಮಾಸ್ಟರ್ ಬರ್ಬೇಕು, ಹಾರ್ಮೋನಿಯಂ ಮಾಸ್ಟರ್ ನಿನ್ನಂತ ಕುಲಗೇಡಿಗೆ ಬರುವಾಗ ನನ್ನ ಮಗನೇ ಹಲ್ಲಚ್ಚು ಐವಾರ್ ಎಲ್ಲ ಹೊಟ್ಟೆಯಲ್ಲಿ ಹುಟ್ಟಿದ ವೀರ ರಸದ ಗಟ್ಟಿ ಜಗಜ್ಜಡ್ಡಿ ಅಭಿಮಾನ್ಯನು ಹಲ್ಲದ 12 ಹೇಗಾಗುವರು?
ಕಟಕಾಚಾರ ನಮ್ಮ ದ್ರೋಣಾಚಾರ್ಯರ ಪ್ರಕಟಿಸಿದ ಜಗಡಿಯುವಾದ ಮಟ್ಟದ ಹರಿಘಟಕ ಪಡಕ್ಕೇಸು ಅವರ ಮಗುಟಗಳಿಗೆ ತನ್ನ ಪಾದಪಟದಿಂದ ಅಂದಿಗೆ ವೀರ ಸಾರ್ಥಮ ಹೊಂದಿದನು ಅಂತವನು ನನ್ನಗೆ ಮಗನಾಗುವನೇ ಆಗಲಿ ನಿನ್ನಂತ ಮಂದಮತಿಗೆ ಎನ್ನ ಮಗನಾಗುವನೇ ಅಷ್ಟೇ ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯ ಹುಟ್ಟಬೇಕಾಗಲಿ ನಿನ್ನಂತ ನರಿ ಹುಟ್ಟಬಹುದೇ ಒಬ್ಬ ತಂದೆಗೆ ಹುಟ್ಟಿ ಮತ್ತೊಬ್ಬ ತಂದೆ ಹೆಸರೇನು ಜಾತಿ ಭ್ರಷ್ಟನೆ ಜಂಬಾರಿ ನಂದನ ಕುದುರೆಯ ಜಂಬದಿಂದ ಕಟ್ಟಿಯನ್ನು ಸಂಗಡಿ ಯುದ್ಧವನ್ನು ಕೊಡುವುದು ಕೈಲಾಗದ ವ್ಯರ್ಥವಾಗಿ ಎನ್ನ ಸಾಮರ್ಥ್ಯವನ್ನ ಇನ್ನೂ ನಿನ್ನ ರತ್ನಾಭರಣ ಬಂಗಾರದ ಬಟ್ಟೆ ಇದು ಎನ್ನ ಪಾದಗಳಿಂದ ಹೋಗದು ಚೆಲ್ಲವೆನು ನೋಡು ಉಂಡು ಡೇಗುವ ಕೂಳ ಪಾಂಡನೆ ನಿನ್ನ ಮುಖಮಂಡಲವು ಈ ಗಾಂಡಿವೆ ಹೇಗೆ ತೋರಿಸಿಯೋ ಮುಖ ಸಾಕು ಮಾಡಿ ಎನ್ನೊಡನೆ ಮತ್ತೇನದ ನಿಮ್ಮ ಯಜ್ಞವನ್ನು ನಿರ್ವಿಘ್ನದಿಂದ ಸಾಯಿಸಿ ನೋಡುವನು ಇನ್ನು ನಿನಗೆ ಮೂರ್ತಿಕಾಲ ಸಂಭವಿಸು ನಿನ್ನ ಕೆಡೆನುಡಿಯೇ ಕಡೆಗೆ ಛತ್ರವಾಯಿತು ಆಡದ ಮಗನ ಮೇಲೆ ಕಡೆನುಡಿಗಳಂಬಗಳಿದರೆ ಮಕ್ಕಳ ಮುರಿಯದ್ದು ನಿನ್ನ ರೊಂಡ ಗಗನಾತರಕ ಆಸದಿದ್ದರೆ ಎಂದು ನಾನು ಅಂಬೇಡುವುದಿಲ್ಲ ತಂದೆ ಒಂದು ತಂದ ರಕ್ತಾಬರಂದು ಒಲ್ಲೆಂದು ನಲ್ಲಿಗಳನ್ನು ಚೆಲ್ಲಿದೆಯಲ್ಲ ಎಲೆ ಬಣ್ಣಗಂಡರು ನಮ್ಮ ವಶನಂದ ಬಗೆಯ ಹಾಗಾದ್ರೆ ಯಾವ ಮೊಗದಿಂದ ಮೊದಲನೇ ನೆಲೆಗೆ ಚಂದಕರಮ್ಮ ದಿವ್ಯತನವಾದ ಅಸ್ವಂ ಬಿಡದಿಲ್ಲ ಅಂದರೆ ಹಸುವಂತೆ ತೆಗೆದುಕೊಂಡು ಹೋಗುವಾಗ ನಿನ್ನ ಪಾಲಿನ ಮುದ್ದಿದ ಜೊತೆಗಳ ಅರ್ಜುನ ಮೊಯ್ದಲದಿಂದ ಎಲೆ ಮುಖ ಅದೇ ಪಗಾಲೆ ಗಣ ಗಂಡ ಸೋತು ರಂಡ ಮುಖಮಂಡದಲ್ಲಿ ಕರಮಂಡದಲ್ಲಿ ಬಿಡುವ ನಮೋ ಮಂಡವಂತ ದಣಿಕೊಂಡಿರುವಂತೆ ಯಾಕೆ ಹೆಸರುಗೊಂಡಿಯ ಗಂಡ ಗಲಿಯ ಗಂಡ ಪಚನಾದಿಗಳಾದರ ಮನಗೊಂಡಿಯೋ ಇಲ್ಲೇ ಮಧ್ಯ ಬಡವನ ಎಮ್ಮೆ ಹೀರೋ ಮಾತಿಯಾದ ಚಿತ್ರಂಗೆ ವೈಶಲ್ಯ ಕೂಡಿಕೊಂಡು ಏನು ಮಾಡಿಕೊಂಡಿದ್ದಾವ ಇಲ್ಲೋ ಎನ್ನಮ್ಮ ವಯಸ್ಸನ್ನು ಯಾರು ಏನಮ್ಮದು ಮಕ್ಕವನ್ನು ಮಗತ್ತಿದ್ದಕ್ಕೆ ನಿನ್ನ ದಂಡ ಎದೆಗೊಂಡೆಗಳಮ್ಮ ಕೋಣಗಳ ದಿವಸನವಾದ ಕೋಲಾಟವನ್ನು ಬಿಡುವ ಸ್ವತ ಕೋಮಟಗಳ ಹುಟ್ಟಿದ ತಂದ ಆಡಿತು ಕೆಟ್ಟನ ಜನ್ಮಶಾಸ್ತ್ರ ಕೆಟ್ಟ ಈ ಪಡಕೊಂಡ ಸೋಮನಲ್ಲ ಎನ್ನಲ್ಲಿಯೇ ಬಂಡವಾಳದ ಸತ್ಯಕ್ಕೆಲ್ಲ ಕಡಿಮೆ ಇಲ್ಲ
ತೂಕದ ಕೊಳ್ಳು ಕುಂಡಗಳಿಂದ ನಿನ್ನ ರೊಂಡ ಗಗನಮಂಡಲಕ್ಕೆ ಬರೆಯಲು ದಂಡದರ ಪಟ್ಟಣಕ್ಕೆ ಇಲ್ಲ ಪಟ್ಟಣಕ್ಕೆ ಪಟ್ಟಣಕ್ಕೆ ಓ ತಲೆಗ ಜಯಕಾರ ಸಂಚಕಾರ ಕೊಟ್ಟ ಮೇಲೆ ಉಪಯೋಗ ಹೇಳಿದಂದ ಅರಿ ಏ ಸೇತವ ಬೋಲು ಮಾತುವಲ್ಲ ಅಂದ ಮಾತಿನ ದಾರ ಅಂಗಡಿನ ನಿಮ್ಮ ವೀರಾಜಿರಂ ಜಯಿಸಿ ನಿಮ್ಮ ವೀರಾಜಿರಂ ಕೊಂಡಿದ್ದರು ಲಾಭ ಪಡೆದಿದ್ದರು ನನಗೆ ತುಪ್ತಾರೆ ಇಲ್ಲೇ ಬಿಬಸ ಅದಕ್ಕಾಗಿ ಭೂಪಾಲವಾದ ನಿನ್ನ ರುಂಡವು ಯಾವ ಬೆಳೆ ಕೊಡ್ತೀಯ ತೂಕ ಮಾಡಲಿ ಅಳತೆ ಮಾಡಲಿ ಎಲ್ಲೋ ಒಪ್ಪಂದ ಕೆನಾರ ಪಡೆಯೋ ವಿಜಯ ಸಣ್ಣ ಚಿಲ್ಲರೆ ವ್ಯಾಪಾರವಂದ ಬೇಜಲವಿಲ್ಲ ನಮ್ಮ ಬಾರಿ ಅವರು ಕೈಗೊಂಡಿರುವಂತೆ ಧನವೆಂಬ ಕೀರ್ತಿಯಂತೆ ಶ್ರೀ ಕಣ್ಣ ಪರಮೇಶ್ವರನ ಹೌದನ್ನು ಮೆಚ್ಚುವಂತೆ ನೋಡರಿಗೆ ಮಾತ್ರ ಉಚ್ಚ ನಾಯಿಯು ಪರಿಸ್ಥಿತಿಯ ಮಾತು ನೆಚ್ಚಿನ ನಾಯಿಯು ಪೂರ್ವ ಸಂಚರಿಸಿ ಬರೆಯುವ ಜೀವಸಾಕ್ಷಿ ಭೋಜವರ ಮರಕಂ ಧನವಂತರಂತ ಮೊದಲವಾದಕ್ಕೆ ಧನಂಜಯ ಬಿಡ ಬಿಡ ಮನ ಹೌದಾ ಬಲ 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 ಮನೆಗೆ ಕಟ್ಟಿದಂತ ಕುದುರೆಯನ್ನು ಮೆಲ್ಲ ಮೆಲ್ಲನೆ ತಂದೊಪ್ಪಿಸುತ್ತಾ ಹಚ್ಚು ನನ್ನ ಪಾದಗಳನ್ನು ತಪ್ಪಿದಕ್ಕಾಗಿ ಹಪ್ಪಿಕೊಳ್ಳುವಿಯ ಕ್ಷತ್ರಿಯರ ಧರ್ಮವು ತಿಳಿಯದೆ ರೈ ತಿಳಿಗಾಡೆ ಸಾಗರ ತೀರದಿಂದ ಮೇಲುಡಿಕೆ ಬಂದು ಕೈಲಾಗದೆ ಎನ್ನ ಬೆಂದುಕೊಳ್ಳುವಿಯ ಬಲ 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 ಸಾಕು ಮಾಡು ನಿನ್ನ ವಂಚನ ಈ ಕಟ್ಟದಿಂದ ನಿನ್ನ ತೆರೆದು ಈ ಪರವಿಗೆ ಒಲಿಸಿಕೊಳ್ಳೇ ಕೂಡ ಹೆಚ್ಚಿಗೆ ಮಾತನಾಡಬೇಡ ನೀನು ಯಾವ ತೀರನಂದು ಎಣ್ಣೆ ಮೇಲೆ ಏನೇನು ಬರುವಿಗೆ ಸಹಜವಾಗಿ ಅನುಮತಿಸಲಾದವ ಎಂದಕ್ಕೆ ದೇವತರ ಮಾತು ಕೇಳಿ ಪಂಚಪಾಣಂಗಳಂ ಕೈಯಲ್ಲಿ ಹಿಡಿದು ಏನು ಕೊಟ್ಟಕ್ಕವ ಮೊಕ್ಕಣ್ಣನ ಮೇಲೆ ಅಕ್ರಮದೇವ್ ಬರಂಗಂ ಮೇಲೆ ಫಲ 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 ಆತನ ಒರಿಗಣ್ಣಿನ ಡಬ್ಬಿಗೆ ತಡಿಗಲಾರದೆ ಉರಲು ಪಶ್ಚಿಮಗಳಾಗಿ ಮರ ರುಕ್ಮಣಿ ಗರ್ಭದೊಳಗೆ ಫಲ ಫಲ ಸೂರನ ಮನೆಯಲ್ಲಿ ಕೈ ಮುದ್ದಿಗೆ ಬಿದ್ದು ದ್ವಾರಕಾ ನಗರಕ್ಕೆ ಸೇರಿದ್ದು ಲೋಕವಲ್ಲವನು ಬಲದ ನೀನು ಫಲ್ಯ ನೀನೇ ಮಾಡುವುದಿಲ್ಲ ಅದಮ್ಮ ಇದರಂತ ಉಂಡಾಟವ ಕಡ ಮೋಡನಿಗೆ ಇದ್ದದೆ ಬಡಿವು ನಿನಯಾಕೆ ಸುಮ್ಮನೆ ನಿಮ್ಮ ಮಂದದಲ್ಲಿ ಹೊರಡ ಬಂಡ ಕಗನ ಮಂಡಲಕ್ಕೆ ಭೈ ಭೈ ರೈ ರೈ ಕೈಲಾಗದೆ ಹೇಳಿ ಇದ್ದಕ್ಕೆ ಸಲ್ಲಿತರಾಗ ಹೇಳಿ ಕೊಡಲನೆ ಎರಡು ಮಾರಮ್ಮ ರೈ ಮೂಲ ಬಲಾಢ್ಯನಾಗಿ ಕಟ್ಟಿದ ಕುದುರೆಯನ್ನು ಬಿಟ್ಟ ಬಿಡುವುದರಲ್ಲಿಕ್ಕಿಂತ ಕೆಟ್ಟದಿರೋ ಮಾತು ಬಿಡುವ ಬೆಟ್ಟದ ಕೊನೆಯಲ್ಲಿ ನಿಂತು ತುದಿ ಮಟ್ಟದಿಂದ ನೆಟ್ಟನ ಕೆಳಗೆ ಬಿದ್ದ ದಿಟ್ಟವಾದ ನಿನ್ನ ಪ್ರಾಣವನ್ನು ಬಿಡುವುದಿಲ್ಲ ಲೇಸಲು ಈ ಕೇಶವ ನಂದನನ ಮುಂದೆ ನಿನ್ನ ನಿನ್ನ ವೇಷವನ್ನು ಜರುಗುವುದಿಲ್ಲ ತತ್ಕಾರಣ ಹಿಂದೆಳೆದು ಶರಣಾಗತನಾಗಿ ಕಟ್ಟಿದ ತುರುಗವನ್ನು ಬಿಟ್ಟು ಕಪ್ಪು ಕಾಣಿಕೆಯನ್ನು ಕೊಟ್ಟು ಕಳಿಸಲೇ ಭ್ರಷ್ಟ ಪರಮ ಪಾಪಿಷ್ಟ ಯಾಗದ ಕುದುರೆ ಕಾವಲಿಗೆ ಬಂದಿರುವ ಇನ್ನು ಯಾವನಾದರೂ ಇದ್ದ ಈ ಬೊಬ್ಬರ ಸಿದ್ಧನ ಸನ್ನಿಧ ಬದ್ಧರ ಅಸ್ತ್ರ ಬಿಡಿಸಿಕೊಂಡು ಹೋಗಲು ಇನ್ನು ತನ್ನ ಮಾಡಿದ ಅವರಂಬರಿಯೋ ಭಾರತೀಯ ನೀನು ಹೋಗು ಜಗದ ನಿಮಿತ್ತ ಮೇಲೆ ಹೋಗುದಿ ಬಳಿರೇ ಬಬ್ಬುವಾನೆ ಈಯಲೇ ಋಷಿಕೇತಿವೆ ಪ್ರತಿ ಮರಣ ಗೊತ್ತರಮ್ಮ ನಿನ್ನ ಗೊತ್ತ ನಿಲ್ಲಿಸು ಸಾಧ್ಯವಾಗಿ ಗೆದ್ದರೆ ಮೂರ್ಖ ಎಲೆ ಅದಮ್ಮ ಈಯಲೇ ಗಾಂಡಿವಿ ಅಲ್ಲ ಸಣ್ಣ ಕರೆ
ಈ ಶುದ್ಧವೀರ ಕಳಗುತ್ತಿಗೆ ತಕ್ಕಂತೆ ಅದಾರೆ ಬರ 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 ಈ ಮಾತು ಸಿದ್ಧಾಂತ ತರಿಸಿಕೋ ಬಳಿರ ಬಿದ್ದು ಯುದ್ಧ ಮಾಡಬೇಕಂತ ಸುದ್ದಿಗಳಿಗೆ ಅಂಜಿ ಅಂಗದ ರಂಗದ ಅಂತ ಭಯದ ಕಳಿಸಿದ್ರೆ ನಮ್ಮನ್ನು ಕರೆದು ಬರೆಯ ಎಲ್ಲ ಈ ಮೂರ್ಖ ಮೊದಲು ನೀನು ನಿರ್ದೇಶ ಮಾತಾಡು ಯಾಕಂದರೆ ಅರಿಯ ಒಕ್ಕತ್ರ ಕುದುರೆ ಬಿಡುವ ಅರಿತ ಮೇಲೆ ಬಿಡುವ ಅಂತಲೂ ಈಗ ನನ್ನಲ್ಲಿ ಹೇಳ್ಬಿಟ್ಟಿರುವ ಒಬ್ಬರನ್ನ ಕಳಿಯೇ ಚಿತ್ರಾಂಗಿ ಕುಮಾರ ವಿಚಿತ್ರ ಧೀರ ಯುದ್ಧಕ್ಕೆ ಸಣ್ಣದ ಸ್ವಲ್ಪ ಹೇ ಯುದ್ಧ ಕೇಳ್ರಲೆ ಏನೇ ಮೂರ್ಖರೇ ಎಲೆಯ ಹನುಮನೆ ನೀನು ಓಡಿ ಹೊರದಿ ವಾಸವ ಓಯ್ ನಾಸದಿಂದ ಯೌವನಾಸ್ವ ನೀಲಧ್ವಜ ಇವನ ಬಾಹುಬಲವು ಅಧಿಕವಾಗಿದೆ ಆದ್ದರಿಂದ ಅಧಿಕವಾದ ಏನು ಕೋರ್ಖಂಡ ಎಂದು ಈ ಋತಜನ ದೇಶದಿದ್ದರೆ ಮಾರ್ತನ ಪುತ್ರನ ಪಾಂಡವರ ಮೋಹನ ಪುತ್ರ ಭ್ರಾಂತಿಯಿಂದ ನಿನ್ನ ಬಿಡುವನು ಎಲೆ ಋತಧ್ವಜನ ಕುಳಮ್ಮ ಚಂಡ ತಪ್ಪದ ವಂಶದಲ್ಲಿರುವುದೇ ಇದು ಎನ್ನ ಆತ್ಮಪೋರ್ಸ ಈ ಪುರುಷ ಜರಗದೆ ಏನ ಇದ್ದಕ್ಕೆ ನಿಲ್ಲಕೊಳ್ಳ 33 ಅಲ್ಲವನು ಈ ಮಹಾಬಿಲ್ಲನಿಂದ ಎದೆ ಜಲ್ಲನ್ನು ಮರೆತು ನೋಡ್ಕೋ ಬಲ 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 ಎಲ್ಲರೂ ಉಲಿಪಿ ಉಡಿಯಲ್ಲ ನೋಡ್ಕೋ ಬಲ ಬಲ ಮೂರ್ಖ ನಿನ್ನ ಗರ್ಭ ನಿರ್ಭೇದ ಮಾಡಿ ಕೊಪ್ಪು ತೆಗೆದು ರಣಮುದು ಅಪ್ಪಡು ಅಮರ್ಸೋಣ ಮೂಡ ಗಾಡ ಏನೇ ಮೂರ್ಖರ ಇದ್ದಕ್ಕೆ ಚೆನ್ನಿದ್ದಾನೆ ಮಣ್ಣು ಅದೇ ಸಾರಥಿ ಭೂಪತಿ ಓರಿಗೆ ಋತೋತ್ವಜನ ಅಧೋಗತಿ ಇನ್ನು ಉಳಿದಿರುವನು ಅರ್ಜುನಪುರ ಛತ್ರವತಿ ಅವನಿಗೆ ತೋರಿಸುವನ ಈ ಕ್ರಮದ ರೀತಿ ಸೂತನನ್ನು ಕರೆದಿದ್ದಕ್ಕೆ ಅವನೇ ಕಳಿಸುವನು ಸುಗಮ ಮತ್ತೆ ಬಲ ಈ ನಂದು ಜಯ ಬೇರೆ ನೋಡಿ ಸಾರಥಿ